ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನು ಯೋಗೇಶ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನಿವತ್ತು ಮಾರ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ನಾನಿವತ್ತು ಮಾರ್ನಿಂಗ್ ಬೇಗನೆ ಎದ್ದು ಫ್ರೆಶ್ ಅಪ್ ಆಗಿ ಮನೆ ಕೆಲಸ ಎಲ್ಲ ಬೇಗ ಮುಗಿಸ್ಕೊಂಡು, ಸ್ವಲ್ಪ ಕೆಲಸ ಇತ್ತು ಅಂತೇಳಿ ಬೇಗ ರೆಡಿ ಆಗ್ತಾಯಿದ್ದೀನಿ. ಬೇಗ ಪೂಜೆ ಮಾಡಿಬಿಟ್ಟು ಕೆಲಸ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ. ಎಷ್ಟು ಬೇಗ ಎದ್ರೂ ನೋಡಿ ಲೇಟ್ ಆಗೇ ಹೋಗುತ್ತೆ. ಅದಕ್ಕೆ ಸ್ವಲ್ಪ ಇವತ್ತು ಬೇಗ ಎದ್ದೆ. ನನಗಂತೂ ಮಾರ್ನಿಂಗ್ ಬೇಗ ಎದ್ದೋಳೋದು ಅಂದ್ರೇ ತುಂಬಾ ಕಷ್ಟ. ಏನು ಮಾಡೋದು, ಕೆಲಸ ಇದೆ ಅಂಥೇಳಿ ಬೇಗನೆ ಎದ್ದು ರೆಡಿ ಆಗ್ತಾಯಿದ್ದೀನಿ. ಪೂಜೆ ಮಾಡಿ ತಿಂಡಿ ಮಾಡಬೇಕು. ನಾನಿವತ್ತು ಮಾರ್ನಿಂಗ್ 5:30ಇಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ರೆಡಿಯಾಗಿ ಪೂಜೆ ಮಾಡೋಣ ಅಂಥೇಳಿ ದೇವ್ರ ಮನೆಗೆ ಬಂದೆ. ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂಥೇಳಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನಾನು ಯಾವಾಗಲೂ ಸಂಡೇನೇ ಎಲ್ಲ ಮಾಡ್ಕೊಂಬಿಡ್ತಾಯಿದ್ದೆ, ಬಟ್ ಇವತ್ತು ನಿನ್ನೆ ಆಗಲಿಲ್ಲ. ಸೊ ಅದಕ್ಕೆ ಇವತ್ತು ಇಷ್ಟೊಂದು ಲೇಟ್ ಆಯಿತು. ಇಲ್ಲಾಂದರೆ ಇಷ್ಟೊತ್ತಿಗೆಲ್ಲ ಬೇಗ ಆಗಿರೋದು. ಟೈಮ್ ಆಯಿತು ಅಂತ ಹೇಳಿ ಬೇಗ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಟೈಮ್ ಎಷ್ಟು ಬೇಗ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ ನೋಡಿ. ಮಾರ್ನಿಂಗ್ ಅಷ್ಟೊತ್ತಿಗೆ ಎದ್ರೂ ಟೈಮ್ ಆಗೇ ಹೋಯಿತು. ಇವತ್ತಂತೂ ನನ್ನ ಮಗಂಗೆ ಟೈಮ್ ಆಗಿಬಿಡ್ತು. ತಿಂಡಿನೂ ಲೇಟ್ ಆಗೋಯ್ತು. ಸ್ವಲ್ಪ ವೀಡಿಯೋಸ್ ಮಾಡೋದು ತುಂಬಾ ಕಷ್ಟ. ನೋಡೋಷ್ಟು ಸುಲಭ ಅಲ್ಲ. ನಾವು ಅನ್ಕೋತೀವಿ ಅವರೇನು ವ್ಲಾಗ್ ಮಾಡ್ತಾರೆ, ವೀಡಿಯೋಸ್ ಮಾಡ್ತಾರೆ ಅಂತ. ಬಟ್ ಅಷ್ಟು ಈಸಿನೇ ಅಲ್ಲ. ವೀಡಿಯೋಸ್ ಮಾಡಿಕೊಂಡು ಕೆಲಸ ಮಾಡೋದು ಅಷ್ಟು ಈಸಿ ಅಲ್ಲ. ನನ್ನ ದೇವ್ರ ಮನೆ ಪೂಜೆ ಎಲ್ಲ ಮುಗೀತು. ಆಚೆಗಡೆ ಹೊಸ್ಲು ಪೂಜೆ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ಬೆಳಗ್ಗೆನೇ ನೀರು ಬರ್ತಾಯಿತ್ತು ಅಂಥೇಳಿ ಈಚೆಗಡೆ ಬಾಗಿಲೆಲ್ಲ ತೊಳೆದಿದ್ದಕ್ಕೆ ಅದಕ್ಕೆ ಸ್ವಲ್ಪ ಬೇಗ ಆಗಿದೆ. ಇಲ್ಲಾಂದರೆ ಇನ್ನೂ ಲೇಟಾಗಿ ಹೋಗ್ತಾಯಿತ್ತು. ಈಚೆಗಡೆ ಹೊಸ್ಲು ಪೂಜೆ ಮಾಡಿಬಿಟ್ಟು ಒಳಗೆ ಮಂಗಳಾರತಿ ಮಾಡಿಬಿಟ್ಟು ಕಿಚನ್ಗೆ ಹೋದರೆ ತಿಂಡಿ ಮಾಡಿದ್ರೆ ಸಾಕಾಗಿದೆ. ಇಲ್ಲಾಂದರೆ ಟೈಮ್ ಆಯಿತು ಅಂತ ಅನಿಸ್ತಾನೇ ಇರುತ್ತೆ. ಕೆಲಸ ಅಂತೂ ಆಗ್ತಾನೇ ಇರಲ್ಲ. ಆ ಟೆನ್ಷನ್ಗೆ ಏನು ಮಾಡಲಿ, ಏನು ವೀಡಿಯೋ ಮಾಡ್ಕೊಳ್ಳಿ ಅನ್ನೋದೇ ಗೊತ್ತಾಗ್ತಾ ಇರಲ್ಲ. ಒಳಗಡೆ ಪೂಜೆ ಮಾಡ್ತಾಯಿದ್ದೀನಿ. ಒಳಗೆ ಪೂಜೆ ಎಲ್ಲ ಆದಮೇಲೆ ಕಿಚನಿಗೆ ಬಂದೆ. ಟೆನ್ಷನ್ ಆಗಿಬಿಟ್ಟಿತ್ತು, ಟೈಮ್ ಆಗಿಬಿಡ್ತು. ಬೇಗ ಮಾಡ್ಕೊಳ್ಳೋಣ ಅಂಥೇಳಿ ಅದೇ ಗಡಿಬಿಡಿಲಿ ಮಾಡ್ತಾಯಿದ್ದೀನಿ. ಅದಕ್ಕೆ ಒಂದೊಂದು ಕ್ಲಿಪ್ ಸರಿಯಾಗಿ ಬಂದೇ ಇಲ್ಲ. ಅರ್ಧ ಬಂದುಬಿಟ್ಟಿದೆ. ಅದು ನೋಡಿಬಿಟ್ಟು ಮಾಡೋಣ ಅಂದರೆ ಲೇಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ನೋಡೋಣ, ಆಮೇಲೆ ಬೇಕಾದರೆ ಎಡಿಟ್ ಮಾಡ್ಕೊಳ್ಳೋಣ ಅಂಥೇಳಿ ಬೇಗ ಮಾಡ್ತಾಯಿದ್ದೀನಿ. ನಾನಿವತ್ತು ಟಿಫನ್ಗೆ ಪಲಾವ್ ಮಾಡೋಣ ಅಂಥೇಳಿ ರಾತ್ರಿನೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಪಲಾವ್ಗೆ ಅಂಥೇಳಿ ನಾನು ಈರುಳ್ಳಿ ಹಚ್ಕೋತಾ ಇದ್ದೀನಿ. ಈರುಳ್ಳಿ ಟೊಮೊಟೊ 2 ಮಾತ್ರ ಬ್ಯಾಲೆನ್ಸ್ ಉಳಿಸ್ಕೊಂಡಿದ್ದೆ ಅಷ್ಟೇ. ಇನ್ನು ತರಕಾರಿ ಎಲ್ಲನೂ ನೈಟೇ ಕಟ್ ಮಾಡಿ ಇಟ್ಕೊಂಡಿದ್ದೆ. ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲನೂ ಸುಳಿದಿಟ್ಕೊಂಡ್ಬಿಟ್ಟಿದ್ದೆ. ಇದೆರಡು ಬೆಳಗ್ಗೆ ಮಾಡ್ಕೊಂಡ್ರಾಯ್ತು ಅಂತ. ಪಲಾವ್ಗೆ ಈರುಳ್ಳಿನ ಸ್ವಲ್ಪ ಈ ಥರ ತುಂಬಾ ನೈಸಾಗಿ ಕಟ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಚೆನ್ನಾಗಿ ಕ್ರಿಸ್ಪಿ ಆದರೆ ಟೇಸ್ಟು ಸ್ವಲ್ಪನೂ ಚೆನ್ನಾಗಿರುತ್ತೆ. ಮತ್ತು ಪುದೀನನೂ ಕೊತ್ತಂಬರಿ ಸೊಪ್ಪು ಸ್ವಲ್ಪ ನಾನು ಜಾಸ್ತಿ ತೊಗೋತೀನಿ. ಪುದೀನಾಗಿಂತ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿ ಹಾಕ್ತೀನಿ. ನಮ್ಮ ಮನೇಲಿ ನಾನು ಪಲಾವ್ನ ಈ ರೀತಿ ಮಾಡ್ತೀನಿ. ನೀವ್ಯಾವ ರೀತಿ ಮಾಡ್ತೀರಾ ಅಂತ ಹೇಳಿ. ಸ್ವಲ್ಪ ನಮ್ಮ ಮನೇಲಿ ಮಸಾಲೆ ಸ್ವಲ್ಪ ಜಾಸ್ತಿ ಇಷ್ಟಪಡಲ್ಲ. ಅದಕ್ಕೆ ನಾನೇನು ಮಾಡ್ತೀನಿ ಅಂದರೆ ಡೈರೆಕ್ಟ್ ಹಾಕಲ್ಲ, ಎಲ್ಲನೂ ಫುಲ್ಲು ಗ್ರೈಂಡ್ ಮಾಡ್ಕೊಂಬಿಡ್ತೀನಿ. ಚಕ್ಕೆ, ಲವಂಗ, ಮೆಣಸು, ಏಲಕ್ಕಿ ಎಲ್ಲ, ಮತ್ತು ಕೊತ್ತಂಬರಿ ಸೊಪ್ಪು, ಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಇದಿಷ್ಟು, ಮತ್ತು 1 ಸ್ಪೂನ್ ಆಗುವಷ್ಟು ಧನಿಯಾ ಪೌಡರ್ ಹಾಕೋತೀನಿ ನಾನು. ನಮ್ಮ ಮನೇಲಿ ಜಾಸ್ತಿ ಮಸಾಲೆ ಹಾಕಿದ್ರೆ ಇಷ್ಟಪಡಲ್ಲ. ಈ ಥರ ಮಾಡಿ ನೋಡಿ, ಅಷ್ಟೊಂದು ಮಸಾಲೆ ಅಂತ ಅನಿಸಲ್ಲ. ಮತ್ತು ಇದನ್ನು ಸ್ವಲ್ಪ ನೀರು ಹಾಕ್ಕೊಂಡು ಕ್ಲೀನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಅವಾಗ ಫುಲ್ಲು ಗ್ರೈಂಡ್ ಆಗುತ್ತೆ. ಚಕ್ಕೆ ಬಾಯಿಗೆ ಸಿಗೋದಾಗಲಿ, ಇಲ್ಲ ಲವಂಗ, ಏಲಕ್ಕಿ ಅದು ಯಾವುದು ಬಾಯಿಗೆ ಸಿಗೋಲ್ಲ. ತುಂಬಾ ಚೆನ್ನಾಗಿರುತ್ತೆ ನೋಡಿ. ಈ ರೀತಿ ಫೈನ್ ಪೇಸ್ಟ್ ಆದರೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಗ್ರೀನಾಗೂ ಇರುತ್ತೆ ಕೊತ್ತಂಬರಿ ಸೊಪ್ಪು ಜಾಸ್ತಿ ಹಾಕಿರೋದ್ರಿಂದ. ಮತ್ತು ಒಂದು ಕುಕ್ಕರ್ ಇಟ್ಬಿಟ್ಟು ಅದಕ್ಕೊಂದು ಸ್ವಲ್ಪ ಆಯಿಲ್ ಹಾಕ್ಕೊತಾ ಇದ್ದೀನಿ. ಅದಕ್ಕೊಂದು ಸ್ವಲ್ಪ ಸಾಸಿವೆ, ಜೀರಿಗೆ. ಸಾಸಿವೆ ಸ್ವಲ್ಪ ಕಡಿಮೆನೇ ಹಾಕ್ಕೋತೀನಿ, ನಾನು ಅಷ್ಟೊಂದು ಹಾಕ್ಕೊಳಲ್ಲ ಪಲಾವ್ಗೆ. ಜೀರಿಗೆ ಸ್ವಲ್ಪ ಜಾಸ್ತಿ ಹಾಕ್ಕೋತೀನಿ. ಮತ್ತು ಈರುಳ್ಳಿನೂ ಅಷ್ಟೇ ಚೆನ್ನಾಗಿ ಫ್ರೈ ಆಗಲಿ. ಚೆನ್ನಾಗಿ ಈರುಳ್ಳಿ ಫ್ರೈ ಆದಷ್ಟು ತುಂಬಾ ಚೆನ್ನಾಗಿರುತ್ತೆ. ಅದು ಹಸಿ ಇದ್ದರೆ ಅಷ್ಟೊಂದು
ಚೆನ್ನಾಗಿರಲ್ಲ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಹಚ್ಚಿಟ್ಕೊಂಡಿರೋ ತರಕಾರಿನ ಹಾಕ್ಕೋತೀನಿ. ನೋಡಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ತರಕಾರಿನ ಹಾಕ್ಕೋತಾ ಇದ್ದೀನಿ. ಬಟಾಣಿ ಸೀಸನಲ್ಲಿ ನಾನು ಬಟಾಣಿನ ತಂದು ಫ್ರಿಡ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಆವಾಗ ತುಂಬಾ ಚೆನ್ನಾಗಿರುತ್ತೆ. ಎಷ್ಟು ದಿನ ಇಟ್ಕೊಂಡು ಯೂಸ್ ಮಾಡಿದ್ರು ನೋಡಿ ಏನೂ ಆಗಿರಲ್ಲ. ಕಡಿಮೆ ಇರುತ್ತಲ್ಲ ಆ ಸೀಸನಲ್ಲಿ ಏನು ಮಾಡ್ತೀನಿ ಅಂದರೆ ತಂದುಬಿಟ್ಟು ಫ್ರೀಝರಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ತುಂಬ ಚೆನ್ನಾಗಿರುತ್ತೆ. ನಾವು ಯಾವಾಗ ಬೇಕಾದರೂ ಬಳಸ್ಕೊಬೋದು. ಇವಾಗ ತೊಗೊಳಕ್ಕೆ ಹೋದರೆ ತುಂಬಾ ರೇಟ್ ಇರುತ್ತೆ. ಕಡಿಮೆ ಇದ್ದಾಗ ತೊಗೊಂಡು ಸ್ಟೋರ್ ಮಾಡಿ ಇಟ್ಕೋಬೋದು. ತರಕಾರಿನೂ ಅಷ್ಟೇ ಎಣ್ಣೆಲಿ ಫ್ರೈ ಆದಮೇಲೆ ನಾನು ಕರ್ಬೇವಿನ ಸೊಪ್ಪು ಸ್ವಲ್ಪ ಎಣ್ಣೆಗೆ ಹಾಕ್ಬಿಟ್ರೆ ಅದು ಸ್ವಲ್ಪ ಜಾಸ್ತಿ ಫ್ರೈ ಆಗಿಬಿಡುತ್ತೆ ಅಂತ ಏನು ಮಾಡ್ತಾಯಿದ್ದೀನಿ ಅಂದರೆ ತರಕಾರಿ ಹಾಕಿದ್ಮೇಲೆ ಸ್ವಲ್ಪ ಹಾಕ್ತಾಯಿದ್ದೀನಿ. ಅದ್ರ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಅಂತ. ಚೆನ್ನಾಗಿ ಇದನ್ನೆಲ್ಲ ಫ್ರೈ ಮಾಡ್ಕೊಂಡ್ಮೇಲೆ ಟೊಮೊಟೊ ಹಾಕ್ಕೊಳ್ಳೋಣ. ಒಬ್ರೊಬ್ರು ಟೊಮೊಟೊ ಇಷ್ಟಪಡಲ್ಲ, ನಿಂಬೆಹಣ್ಣು ಹಾಕ್ಕೊತಾರೆ. ಬಟ್ ನಮ್ಮ ಮನೇಲಿ ಟೊಮೊಟೊನೇ ಹಾಕೋದು. ಅದಕ್ಕೋಸ್ಕರ ಟೊಮೊಟೊ ಹಾಕ್ತಾಯಿದ್ದೀನಿ. ಇಲ್ಲಾಂದರೆ ಟೊಮೊಟೊ ಪ್ಯೂರಿ ಹಾಕ್ತಾರೆ. ಟೊಮೊಟೊನೂ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಮಸಾಲೆ ರುಬ್ಬಿಟ್ಕೊಂಡಿರ್ತೀವಲ್ಲ ಅದನ್ನ ಹಾಕ್ಕೊಬೇಕು. ತರಕಾರಿನೂ ಅಷ್ಟೇ ತುಂಬಾ ಜಾಸ್ತಿ ಎಣ್ಣೆಲಿ ಫ್ರೈ ಮಾಡೋಕ್ಕೆ ಹೋಗಬೇಡಿ. ನಾರ್ಮಲಾಗಿ ಸ್ವಲ್ಪನೇ ಫ್ರೈ ಮಾಡಿ. ಸ್ವಲ್ಪ ಅರಿಶಿನ ಹಾಕ್ಕೊಳ್ಳಿ, ತುಂಬಾ ಚೆನ್ನಾಗಿ ಬರುತ್ತೆ ಕಲರು. ಅರಿಶಿನ ಹಾಕ್ಕೊಂಡ್ಮೇಲೆ ಅದನ್ನು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾವು ರುಬ್ಬಿದ್ದೀವಲ್ಲ ಆ ಮಸಾಲೆನ ಹಾಕ್ಕೊಳ್ಳೋಣ. ಅದನ್ನು ಅಷ್ಟೇ ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆವಾಗ ಜಾಸ್ತಿ ಮಸಾಲೆ ಅನಿಸಲ್ಲ. ಒಬ್ರೊಬ್ರು ಏಕೆಂದರೆ ಮಸಾಲೆ ಇಷ್ಟಪಡಲ್ಲ ಅಂಥವ್ರಿಗೆ ಹೆವಿ ಅನಿಸ್ಬಿಡುತ್ತೆ. ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡಿಲ್ಲ ಅಂದರೆ ತುಂಬ ಮಸಾಲೆ ಸ್ಮೆಲ್ ಹೊಡಿತಾ ಇರುತ್ತೆ. ನೋಡಿ ಇವಾಗ ಮಸಾಲೆನ ಹಾಕ್ಕೋತಾ ಇದ್ದೀನಿ. ರುಬ್ಬಿರೋ ಅಂಥ ಮಸಾಲೆನ ಸ್ವಲ್ಪ ಜಾರನ್ನ ತೊಳೆದ್ಬಿಟ್ಟು ನೀರು ಹಾಕ್ಕೋತಾ ಇದ್ದೀನಿ. ಸ್ವಲ್ಪನೇ ಹಾಕ್ಕೊಳ್ಳಿ, ತುಂಬ ನೀರು ಹಾಕ್ಕೊಬೇಡಿ. ಆವಾಗ ಮಸಾಲೆ ಸ್ಮೆಲ್ಲು ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಲ್ಲ. ಅದು ಚೆನ್ನಾಗಿ ಫ್ರೈ ಆಗಿದೆ ಅಂತ ಅಂದಮೇಲೆ ನೀರು ಹಾಕ್ಕೊಳ್ಳಿ. ನಾನು ಅಕ್ಕಿನ ಮುಂಚೆನೇ ನಾನು ಇನ್ನೇನು ಪಲಾವ್ಗೆ ರೆಡಿ ಮಾಡ್ಕೊತಾ ಇದ್ದೀನಿ ಅನ್ನೋ ಮುಂಚೆನೇ ನೆನೆಸ್ಬಿಟ್ಟಿರ್ತೀನಿ. ತುಂಬಾ ಚೆನ್ನಾಗಿ ಬರುತ್ತೆ ಆವಾಗ ಉದ್ರುದ್ರವಾಗಿ ಮತ್ತು ಬೇಗನೆ ಕುಕ್ ಆಗುತ್ತೆ. ಇವಾಗ ಸಡನ್ನಾಗಿ ಹಾಕಿದ ತಕ್ಷಣ ಒಂದೊಂದ್ಸಲಿ ಮುದ್ದೆ ಆಗೋ ಥರ ಚಾನ್ಸಸ್ ಇರುತ್ತೆ. ಆ ಥರ ಏನೂ ಆಗಲ್ಲ. ಮತ್ತು ಇವಾಗ ನಾನು ಕೊತ್ತಂಬರಿ ಮತ್ತು ಕರ್ಬೇವಿನ ಸೊಪ್ಪು ಹಾಕ್ಕೋತಾ ಇದ್ದೀನಿ. ಇದು ಎರಡೂ ಫ್ರೈ ಆದಮೇಲೆ ಲಾಸ್ಟಿಗೆ ಹಾಕ್ಕೊತೀನಿ. ಒಂದೊಂದ್ಸಲಿ ಮುಂಚೆನೇ ಹಾಕ್ಕೊತೀನಿ. ನಿಮಗೂ ಅಷ್ಟೇ ಆಪ್ಷನಲ್ಲು, ಲಾಸ್ಟಿಗಾದರೂ ಹಾಕ್ಕೊಳ್ಳಿ ಇಲ್ಲ ಮುಂಚೆನಾದರೂ ಹಾಕ್ಕೊಳ್ಳಿ. ಕೊತ್ತಂಬರಿ ಸೊಪ್ಪು ಜಾಸ್ತಿ ಹಾಕಿದ್ದಷ್ಟು ಪಲಾವ್ಗೆ ತುಂಬಾ ಟೇಸ್ಟ್ ಕೊಡುತ್ತೆ. ಮತ್ತು ಸ್ವಲ್ಪ ಕಸ್ತೂರಿ ಮೆಥಿ ಹಾಕ್ಕೋತಾ ಇದ್ದೀನಿ. ಅದು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ನಾನೇನು ಅದನ್ನೇನು ಫ್ರೈ ಮಾಡ್ಕೊಂಡಿಲ್ಲ, ಹಾಗೇ ಡೈರೆಕ್ಟ್ ಹಾಕ್ಕೋತಾ ಇದ್ದೀನಿ. ಒಬ್ರೊಬ್ಬರು ಸ್ವಲ್ಪ ಅದನ್ನು ಫ್ರೈ ಮಾಡ್ಕೋತಾರೆ, ಸ್ವಲ್ಪ ಬಿಸಿ ಮಾಡ್ಕೊಂಡು ಹಾಕ್ತಾರೆ, ಪುಡಿಯಾಗಿ ಚೆನ್ನಾಗಿರುತ್ತೆ ಅಂತ. ನಾನೇನು ಹಾಗೆ ಮಾಡಿಲ್ಲ, ಹಾಗೆ ಡೈರೆಕ್ಟಾಗಿ ಹಾಕಿದ್ದೀನಿ. ಮತ್ತು ಇದೆಲ್ಲ ಸ್ವಲ್ಪ ಫ್ರೈ ಆಗಿದೆ ಅಂತ ಗೊತ್ತಾದಮೇಲೆ ನಾನು ಸ್ವಲ್ಪ ನನಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೋತಾ ಇದ್ದೀನಿ. ನೀವು ಅಷ್ಟೇ ಉಪ್ಪು ಹಾಕ್ಕೊಂಡು ಸ್ವಲ್ಪ ಟೇಸ್ಟ್ ನೋಡಿದ ಮೇಲೆ ಆಮೇಲೆ ಲಿಡ್ ಕ್ಲೋಸ್ ಮಾಡಿ. ಅದೆಲ್ಲ ಚೆನ್ನಾಗಿ ಉಪ್ಪೆಲ್ಲ ಹತ್ತಿದ ಮೇಲೆ ನೋಡಿ ನೆನೆಸಿಟ್ಕೊಂಡಿದ್ನಲ್ಲ ಆ ಅಕ್ಕಿನ ಹಾಕ್ಕೋತಾ ಇದ್ದೀನಿ. ಚೆನ್ನಾಗಿ ನೆಂದಿದೆ. ಅದು ನೀರಲ್ಲೇ ಬಿಡಿ. ನೆನೆಸ್ಬಿಟ್ಟು ಏನಾದರೂ ತೊಳೆದ್ಬಿಟ್ಟು ಹಾಗೆ ಬಿಟ್ಬಿಟ್ರೆ ಅಕ್ಕಿ ಎಲ್ಲ ಒಡ್ಕೊಳೋ ಚಾನ್ಸಸ್ ಇರುತ್ತೆ. ನನಗೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡಿದ್ದೆ, 2 ಗ್ಲಾಸು. ಇನ್ನೊಂದು 2 ಗ್ಲಾಸ್ನ ಬಿಸಿ ಮಾಡ್ಕೊಂಡಿದ್ದೆ. ಸ್ವಲ್ಪ ಟೈಮ್ ಆಗಿಬಿಟ್ಟಿತ್ತಲ್ಲ, ಸ್ವಲ್ಪ ಅದಕ್ಕೋಸ್ಕರ ನಾನು ಬಿಸಿ ನೀರು ಇಟ್ಕೊಂಡಿದ್ದೆ. ಬಿಸಿ ನೀರು ಮುಂಚೆನೇ ಹಾಕಿದ್ದೀನಿ. ಇವಾಗ ಅದರಲ್ಲಿರೋ ನೀರು ಹಾಕಿದ್ದೆ, ಅಕ್ಕಿಲಿರೋ ನೀರನ್ನ ಹಾಕಿದೆ. ಇದೆರಡು ಚೆನ್ನಾಗಿ ಕುದ್ದಿದ ಮೇಲೆ ಲಿಡ್ ಕ್ಲೋಸ್ ಮಾಡ್ತೀನಿ. ಫಸ್ಟ್ ನಾನು ಉಪ್ಪು ಟೇಸ್ಟ್ ನೋಡ್ತೀನಿ, ಉಪ್ಪೆಲ್ಲ ಕರೆಕ್ಟಾಗಿದೆಯಾ ಅಂತ ಗೊತ್ತಾದಮೇಲೆ. ನಾನು ಲಾಸ್ಟಲ್ಲಿ ತುಪ್ಪ ಹಾಕಬೇಕಿತ್ತು, ಟೈಮ್ ಆಗಿಬಿಟ್ಟಿತ್ತಲ್ಲ, ಆ ಟೆನ್ಷನಲ್ಲಿ ಮರ್ತುಬಿಟ್ಟೆ. ತುಪ್ಪ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಲಾಸ್ಟಲ್ಲಿ ಲಿಡ್ಡೆಲ್ಲ ಕ್ಲೋಸ್ ಮಾಡಿ. ನೋಡಿ ಆಯಿತು. ಇವಾಗ ನೋಡಿ ಆಗಿದೆ. ನಾನು ಸ್ವಲ್ಪ ಏರೌಟ್ ಮಾಡಿಬಿಟ್ಟಿದ್ದೀನಿ, ಟೈಮ್ ಆಗಿಬಿಟ್ಟಿದೆ ಅಂತ. ಬಟ್ ಆದರೂ ನೋಡಿ ನೆನೆಸಿದ್ನಲ್ಲ ಎಷ್ಟು ಉದ್ರುದ್ರವಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಕಲರ್ ನೋಡಿ, ಕಲರು ಅಷ್ಟೇ ತುಂಬಾ ಚೆನ್ನಾಗಿ ಬಂದಿದೆ. ನೀವು ಒಂದ್ಸಲಿ ಈ ಥರ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು.
ಜಾಸ್ತಿ ವೀಡಿಯೋ ಮಾಡ್ಕೊಳಕ್ಕೆ ಆಗ್ತಾಯಿರಲಿಲ್ಲ, ತುಂಬಾ ಟೈಮ್ ಆಗಿಬಿಟ್ಟಿತ್ತು. ಸೊ ಅದಕ್ಕೋಸ್ಕರ ಅವನಿಗೆ ಲಂಚ್ ಬೇರೆ ನಾನು ಪ್ಯಾಕ್ ಮಾಡಿರಲಿಲ್ಲ. ಒಂದು ರೌಂಡ್ ಅದನ್ನು ಚೆನ್ನಾಗಿ ತಿರುಗಿಸ್ಬಿಟ್ಟು ಲಂಚ್ ಬಾಕ್ಸ್ಗೆ ಪ್ಯಾಕ್ ಮಾಡಿದೆ. ಸ್ವಲ್ಪ ಮೊಸರು ಬಜ್ಜಿ ಮಾಡಿಬಿಟ್ಟು ಸ್ವಲ್ಪ ಖಾರನೇ ಆಗಿಬಿಟ್ಟಿತ್ತು, ಆದರೂ ಚೆನ್ನಾಗಿತ್ತು ಟೇಸ್ಟು. ಒಂದ್ಸಲಿ ನೀವು ಟ್ರೈ ಮಾಡಿ ನೋಡಿ. ಮಸಾಲೆ ಅನಿಸಲ್ಲ, ಮತ್ತು ಚಕ್ಕೆ ಲವಂಗ ಆಗಲಿ ಏಲಕ್ಕಿ ಆಗಲಿ ಯಾವುದು ಸಹಿತ ಬಾಯಿಗೆ ಸಿಗಲ್ಲ. ತುಂಬಾ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ ಕೂಡ. ನನ್ನ ಮಗನ ಲಂಚ್ ಬಾಕ್ಸ್ ಪ್ಯಾಕ್ ಮಾಡಿ ಕೊಟ್ಬಿಟ್ರೆ ಸಾಕಾಗ್ಬಿಟ್ಟಿತ್ತು. ಅವನಿಗೆ ತುಂಬಾ ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ. ಅದಕ್ಕೋಸ್ಕರ ಬೇಗ ಬೇಗ ಹೆಂಗಂದ್ರಂಗೆ ವೀಡಿಯೋ ಮಾಡ್ಕೊತಾ ಇದ್ದೀನಿ. ಎಷ್ಟು ಬೇಗ ಇದ್ರೂ ನೋಡಿ ಕೆಲಸನೇ ಆಗಲ್ಲ ಅನ್ನುತ್ತೆ. ಅದೆಲ್ಲ ಆದಮೇಲೆ ಅವನ್ನ ಕಳಿಸಿದ್ಮೇಲೆ ನನಗೊಂದು ಸ್ವಲ್ಪ ಜಿಗ್ಜಾಗ್ ಮಾಡೋದಿತ್ತು ಸ್ಯಾರೀಸು, ಅದನ್ನು ಮಾಡ್ಕೊಂಬಿಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಆಗಲೇ ಟೈಮ್ ಆಗಿಬಿಟ್ಟಿದೆ. ಅವನ್ನ ಸ್ಕೂಲಿಂದ ಕರ್ಕೊಂಬರೋಕ್ಕೆ ಎಷ್ಟು ಬೇಗ ನೋಡಿ ಟೈಮ್ ಆಗೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಅದಕ್ಕೆ ಅದೊಂದು ಸ್ವಲ್ಪ ಕೆಲಸ ಇತ್ತಲ್ಲ ಅಂಥೇಳಿ ಮುಗಿಸ್ಕೊಂಬಿಡೋಣ ಅಂಥೇಳಿ ಬೇಗ ಬೇಗ ಮಾಡ್ತಾಯಿದ್ದೀನಿ. ಇದೆರಡು ಮಾಡಿಬಿಟ್ಟು ಇದೆಲ್ಲ ಆಗಿದ ತಕ್ಷಣ ಸ್ಕೂಲ್ ಹತ್ರ ಹೋಗ್ಬೇಕು ಅವನ್ನ ಕರ್ಕೊಂಬರೋದಕ್ಕೆ ಅಂತ. ಊರಿಂದ ನಮ್ಮ ವಾರ್ಗಿತ್ತಿ ಬಂದಿದ್ರಲ್ಲ, ನಾನು ಅವರು ಎಲ್ಲ ಹೋಗೋಣ ಅಂಥೇಳಿ ಫೋನಲ್ಲಿ ಮಾತಾಡಿಕೊಂಡೇ ಕೆಲಸ ಮಾಡ್ತಾಯಿದ್ದೀನಿ. ಈ ಕಡೆ ವೀಡಿಯೋನೂ ಮಾಡ್ತಾಯಿದ್ದೀನಿ. ಅದಕ್ಕೆ ಬೇಗ 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 ಮಾಡ್ತಾಯಿದ್ದೀನಿ. ಸ್ಕೂಲ್ ಹತ್ರ ಹೋಗಬೇಕು, ಟೈಮ್ ಆಗಿದೆ. ಇದೊಂದು ಸ್ವಲ್ಪ ಜಿಗ್ಜಾಗಿತ್ತು, ಅರ್ಜೆಂಟ್ ಇತ್ತು ಅಂತ ಅಂದರು ಅಂತೇಳಿ ಮಾಡ್ತಾಯಿದ್ದೀನಿ. ಇಲ್ಲಾಂದರೆ ಬಂದ್ಬಿಟ್ಟು ಮಾಡೋಣ ಅಂತ ಸುಮ್ಮನಾಗ್ಬಿಟ್ಟಿದ್ದೆ. ಒಂದೆರಡು ಬ್ಲೌಸ್ ಸ್ಟಿಚಿಂಗ್ ಬೇರೆ ಇದೆ, ಅದು ಮಾಡ್ಕೋಬೇಕು. ನಾನು ಈ ವಿಡಿಯೋ ಮಾಡ್ಕೊತಾ ಇದ್ದೀನಲ್ಲ, ಇವಾಗ ಇದು ಕಡೆ ವಾಯ್ಸ್ ಓವರ್ ಕೊಟ್ಕೊಂಡು ಅದು ಎಡಿಟಿಂಗ್ ಮಾಡಿಕೊಂಡು ಟೈಮೇ ಸಾಕಾಗ್ತಾಯಿಲ್ಲ. ಯಾಕೆಂದರೆ ನಾನು ಫಸ್ಟೇ ಬಿಗಿನರ್ ಆಗಿರೋದ್ರಿಂದ ನನಗೆ ಯಾವ ರೀತಿ ಕೆಲಸ ಮಾಡ್ಕೊಳೋದು, ಎಷ್ಟು ಈಸಿಯಾಗಿ ಮಾಡ್ಕೊಳೋದು ಅಂತ ನಾನು ತುಂಬಾ ಟ್ರೈ ಮಾಡ್ತಾಯಿದ್ದೀನಿ. ಹೋಗ್ತಾ ಹೋಗ್ತಾ ಕಲ್ತ್ಕೋತೀನಿ ಅಂತ ಅನಿಸ್ತಿದೆ. ನೋಡೋಣ ಎಷ್ಟು ಈಸಿ ಆಗುತ್ತೋ ಅಷ್ಟು ಈಸಿಯಾಗಿ ಮಾಡ್ಕೊಳೋಕ್ಕೆ ಟ್ರೈ ಮಾಡ್ತೀನಿ. ಅದಕ್ಕೆ ಬೇಗ ಮಾರ್ನಿಂಗ್ ಬೇಗ ಎದ್ದು ಬೇಗ ಕೆಲಸನೂ ಮಾಡ್ಕೋತಾ ಇದ್ದೀನಿ. ಸ್ಕೂಲ್ ಹತ್ರ ಹೋಗೋಣ ಅಂಥೇಳಿ ನಾವು 3 ಜನನೂ ಹೋಗ್ತಾಯಿದ್ದೀವಿ. ಸ್ಕೂಲ್ ಹತ್ರ ಬಂದು ಇನ್ನೂ ಬಿಟ್ಟಿರಲಿಲ್ಲ, ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ದೀವಿ. ಅವನೇ ಹೋಗಿ ಕರ್ಕೊಂಡು ಬಂದ. ನನ್ನ ಇವತ್ತಿನ ದಿನ ಹೀಗಿತ್ತು. ನಿಮಗೇನಾದರೂ ನನ್ನ ವೀಡಿಯೋಸ್ ಇಷ್ಟ ಆಗ್ತಾಯಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಡಿ ನನ್ನ ಚಾನಲ್ನ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗೋಣ.